ವರ್ಷನೂ ನಾವು JK ಮೈದಾನದಲ್ಲಿ ಪಟಾಕಿ ಮಳಿಗೆಗಳನ್ನು ತೆರೆದಿದ್ದೀವಿ. ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಏನು ರೂಲ್ಸ್ ಮಾಡಿದ್ದಾರೆ ಅದೇ ಪ್ರಕಾರ ಹಸಿರು ಪಟಾಕಿಗಳನ್ನೇ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಅಂಗಡಿಗೆ ಬಂದು ಚೆಕ್ ಮಾಡ್ಬೋದು. ಎಲ್ಲ ಬಾಕ್ಸ್ಗಳ ಮೇಲೆ ಹಸಿರು ಪಟಾಕಿದು ಲೇಬಲ್ ಇರುತ್ತೆ, ಟ್ರೇಡ್ ಮಾರ್ಕ್ ಇರುತ್ತೆ, ಮತ್ತು ಹಸಿರು ಪಟಾಕಿದು QR ಕೋಡ್ ಇರುತ್ತೆ. ಗ್ರಾಹಕರು ಬಂದು ಇಲ್ಲಿ ಚೆಕ್ ಮಾಡ್ಬೋದು, ಅದನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ಯಾವುದೇ ರೀತಿ ಆತಂಕ ಪಡೋದು ಬೇಡ. ಪಾರಂಪರಿಕವಾಗಿ ಏನು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರಿ ಅದನ್ನು ಗ್ರಾಹಕರು ಪಟಾಕಿ ಹೊಡೆಯೋದ್ರ ಮುಖಾಂತರನೇ ಆಚರಣೆ ಮಾಡಬೇಕು ಅಂತೇಳಿ ಗ್ರಾಹಕರಲ್ಲಿ ಯಾವುದೇ ಆತಂಕ ಇಲ್ಲದೆ ಪಟಾಕಿ ಪರ್ಚೇಸ್ ಮಾಡ್ಬೋದು ಅಂತ ನಾನು ಮನವಿ ಮಾಡ್ಕೊತೀನಿ. ಮತ್ತು ಈ ಬಾರಿ ನಾವು 2 ವಿಶೇಷ ಕಾನ್ಸೆಪ್ಟ್ಗಳನ್ನು ನಾವು ನಮ್ಮ ಪಟಾಕಿ ಮಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಒಂದು, ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥ ವೀರ ಯೋಧರನ್ನು ಸ್ಮರಿಸಿ ಆಪರೇಷನ್ ಸಿಂಧೂರ್ ಏನು ಯಶಸ್ವಿ ಆಯಿತು, ಜೈ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಿನಲ್ಲಿ ಒಂದು ಬಾಕ್ಸ್ ಮಾಡಿ ಅದನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ವೀರ ಯೋಧರನ್ನು ಸ್ಮರಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ಅದಕ್ಕೆ ನಾವು ಅದನ್ನು ಮಾಡಿದ್ವಿ. ಜೊತೆಗೆ ಪಟಾಕಿ ತಯಾರು ಮಾಡುವಂಥ ಶಿವಕಾಶಿನಲ್ಲಿ ತಮಿಳುನಾಡಲ್ಲಿ ಲಕ್ಷಾಂತರ ಕೂಲಿ ಕಾರ್ಮಿಕರು ಇದಕ್ಕಾಗಿ ತಮ್ಮ ಕಡಿಮೆ ಕೂಲಿಗೆ ಬಂದು ಪಟಾಕಿ ತಯಾರು ಮಾಡ್ತಾರೆ. ಯಾವುದೇ ಮಿಷಿನರಿ ಇರೋದಿಲ್ಲ, ಕೂಲಿ ಕಾರ್ಮಿಕರು ತಯಾರು ಮಾಡೋ ಅಂಥದ್ದು. ಅವರು ಕೂಡ ಸ್ಮರಿಸ್ತಾ ಒಂದು ಆಪರೇಷನ್ ಸಿಂಧೂರ್ ಅಂತೇಳಿ ಒಂದು ಬಾಕ್ಸ್ ಮಾಡಿದ್ವಿ. ಅದೇ ರೀತಿ ನಮ್ಮ RCB ಟೀಮ್, ಕರ್ನಾಟಕ ಟೀಮ್ ಏನು ಈ ಬಾರಿ IPL ಕಪ್ ಗೆಲ್ತು. ಪ್ರತಿ ವರ್ಷ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ ಅಂತಿದ್ರು. ಈ ಸಲ ಕಪ್ ನಮ್ಮದು ಅಂತೇಳಿ ನಾವು ಕಾನ್ಸೆಪ್ಟ್ ಮಾಡಿದ್ದೀವಿ. ಮತ್ತು ಸೆಲೆಬ್ರೇಷನ್ ಕಪ್ ನಮ್ಮದೇ ಆಗಿರೋದ್ರಿಂದ ಸೆಲೆಬ್ರೇಷನ್ ಜೋರಾಗಿ ಮಾಡಬೇಕು ಅಂತೇಳಿ RCB ಬಾಕ್ಸನ್ನು ಕೂಡ ನಾವು ತಯಾರು ಮಾಡಿದ್ವಿ. ಥ್ಯಾಂಕ್ ಯು. ನಮ್ಮ ಹೆಸರು ಶರತ್ ಸತೀಶ್, ಮೈಸೂರು ನಗರ ಪಟಾಕಿ ವರ್ತಕರ ಸಂಘದ ಉಪಾಧ್ಯಕ್ಷ, JK ಗ್ರೌಂಡ್ ಸ್ಟಾಲ್ ನಂಬರ್ 9. ಹೆಸರು ಸ್ಟಾಲ್ ನಂಬರ್ ಜೈ ಶ್ರೀರಾಮ್ ಎಂಟರ್ಪ್ರೈಸಸ್, JK ಗ್ರೌಂಡ್ ಸ್ಟಾಲ್ ನಂಬರ್ 9. ಥ್ಯಾಂಕ್ ಯು. Mga pali